ನಂತರ ಗ್ಯಾರಂಟಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಹೆಂಡತಿಗೆ 3 ಜನ ಹೆಣ್ಣು ಮಕ್ಕಳು ಆದವು ಅಂತ ಗಂಡ ಬಿಟ್ಟೋಗಿರುವಂತಹ ಘಟನೆ ನಡೆದಿದೆ. ಹೆಂಡತಿಗೆ 3 ಹೆಣ್ಣು ಮಕ್ಕಳನ್ನ ಕೊಟ್ಟು ಕೈ ಕೊಟ್ಟಿದ್ದಾನೆ ಪತಿರಾಯ. ಕಟ್ಕೊಂಡ ಹೆಂಡತಿಗೆ 3 ಹೆಣ್ಣು ಮಕ್ಕಳಾದವು ಅಂತ ಗಂಡ ಕೈ ಕೊಟ್ಟಿರುವಂಥ ಘಟನೆ ನಡೆದಿದೆ. 1.5 ತಿಂಗಳ ಹಸುಗೂಸನ್ನ ಇಟ್ಕೊಂಡು ಪಾಪ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಾರೆ. ಗಂಡು ಮಗು ಆಗತ್ತೆ ಅಂತ ಆಸೆ ಇಟ್ಕೊಂಡಿದ್ದಂತೆ ಗಂಡ, ಆದರೆ ಈ ಬಾರಿಯೂ ಕೂಡ ಹೆಣ್ಣು ಮಗು ಹುಟ್ಟಿದೆ. ಹೀಗಾಗಿ ಪತ್ನಿಯನ್ನ ಬಿಟ್ಟು ಗಂಡ ಎಸ್ಕೇಪ್ ಆಗಿದ್ದಾನೆ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದ ವರಲಕ್ಷ್ಮಿ ಹರೀಶ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ವರಲಕ್ಷ್ಮಿ ಅವರು. ಮೆಡಿಕಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ಪತಿ ಹರೀಶು ಈಗ ಆ ಮಕ್ಕಳನ್ನ ಬಿಟ್ಟು ಆತ ಎಸ್ಕೇಪ್ ಆಗಿದ್ದಾನೆ. ಈಗ ಇನ್ನೊಬ್ಬ ಆಕೆ ಜೊತೆಗೆ ಹರೀಶ್ ಇದ್ದಾನೆ ಅನ್ನುವಂಥ ಆರೋಪವನ್ನ ಪತ್ನಿ ಮಾಡ್ತಾ ಇದ್ದಾರೆ. 3 ಹೆಣ್ಣು ಮಕ್ಕಳನ್ನ ಸಾಕೋದಕ್ಕಾಗ್ತಾ ಇಲ್ಲ ಅಂತ ವರಲಕ್ಷ್ಮಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಈಶಾನ್ಯ ವಿಭಾಗ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಪೊಲೀಸರು ಪತಿ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಈಗ ನೊಂದಿರುವಂಥ ವರಲಕ್ಷ್ಮಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 2 ಹೆಣ್ಣು ಮಕ್ಕಳು ಇದ್ದರು. ಅದಾದಮೇಲೆ ಈಗ ಮತ್ತೊಂದು ಮಗು ಗಂಡು ಮಗು ಹುಟ್ಟುತ್ತೆ ಅಂತೇಳಿ ಆತ ಆಸೆ ಇಟ್ಕೊಂಡಿದ್ದಂತೆ. ಯಾವಾಗ 3ನೇ ಮಗು ಕೂಡ ಹೆಣ್ಮಗು ಜನಿಸುತ್ತೆ, ಹಾಗಾಗಿ ಈ ಬಾರಿ ಕೂಡ ಹೆಣ್ಮಗು ಆಯಿತು ಅಂತೇಳಿ ಪತ್ನಿಯನ್ನು ಬಿಟ್ಟು ಆತ ಎಸ್ಕೇಪ್ ಆಗಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ನಿಜಕ್ಕೂ ಭಾಳ ಆಶ್ಚರ್ಯ ಆಗುತ್ತೆ. 3 ಜನ ಹೆಣ್ಮಕ್ಳು ಹುಟ್ಟಿದ್ರು ಅಂತೇಳಿ ಆತ ಕೈ ಕೊಟ್ಟು ಹೋಗಿದ್ದಾನೆ. ಮತ್ತೊಂದು ಕಡೆ ಈಗ ಬೇರೊಬ್ಬ ಆಕೆ ಜೊತೆಗಿದ್ದಾಳೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಏನೆಲ್ಲ ಆರೋಪ ಮಾಡ್ತಾ ಇದ್ದಾಳೆ ಆಕೆ? ಪ್ರಭು, ಈ ಒಂದು ಕೇಸನ್ನು ನಾವು ಗಮನಿಸ್ತಾ ಹೋದ್ರೆ ಏನು ಆರೋಪಿ ಹರೀಶ್ ಇದ್ದಾನೆ, ಅದೇ ರೀತಿ ಅವರ ಪತ್ನಿ ವರಲಕ್ಷ್ಮಿ 2014ರಲ್ಲಿ ಮದುವೆ ಆಗಿದ್ದು, ನಂತರದಲ್ಲಿ ಸತತವಾಗಿ 3 ಮಕ್ಕಳಿಗೆ ಜನ್ಮವನ್ನು ನೀಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈ 3 ಸಹ ಹೆಣ್ಣು ಮಕ್ಕಳಾಗಿರುತ್ತೆ. ಆದ್ರೆ ಏನು ಆರೋಪಿ ಹರೀಶ್ ಇದ್ದಾನೆ ಹಾಗೂ ಆತನ ಮನೆಯವರಿಗೆ ಅಂದ್ರೆ ಏನು ವರಲಕ್ಷ್ಮಿ ಅವರ ಅತ್ತೆ ಮಾವನಿಗೆ ಗಂಡು ಮಗು ಬೇಕಾಗಿರುತ್ತೆ. ಆದ್ರೆ ಇವರಿಗೆ 3ನೇ ಮಗು ಸಹ ಹೆಣ್ಣು ಮಗು ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ದೈನಂದಿನ ಹಲ್ಲೆಯನ್ನ ಇವರು ಮೊದಲನೇದು ಯಾವಾಗ ಹೆಣ್ಣು ಮಗು ಆಯ್ತು ಅವಾಗಿಂದು ಸಹ ಮಾಡ್ಕೊಂಡು ಬಂದಿದ್ದಾರೆ. ಈಗ ಇದು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಏನು ಆತನ ಇವರು ಏನು ವರಲಕ್ಷ್ಮಿ ಕೇವಲ 1.5 ತಿಂಗಳಾಗಿದೆ ಅಷ್ಟೇನೆ ಈ ಮಗು ಅಂದ್ರೆ 3ನೇ ಹೆಣ್ಣು ಮಗುಗೆ ಜನ್ಮವನ್ನ ನೀಡಿ ಅದನ್ನು ಸಹ ಗಮನಿಸದೆ ಸಾಕಷ್ಟು ಹಲ್ಲೆಯನ್ನು ಮಾಡಿ ಆತ ಬೇರೆ ಹುಡುಗಿ ಜೊತೆ ಸಂಸಾರವನ್ನ ನಡೆಸ್ತಾ ಇದ್ದಾನೆ. ಅದಕ್ಕೆ ಏನು ಹರೀಶ್ ಅವರ ತಂದೆ ತಾಯಿ ಹಾಗೂ ಕುಟುಂಬದವರ ಕುಮ್ಮಕ್ಕು ಸಹ ಇದೆ. ಈ ಒಂದು ನಿಟ್ಟಿನಲ್ಲಿ ಡಿಸೆಂಬರ್ 2025ರಲ್ಲಿ ಏನು ವರಲಕ್ಷ್ಮಿ ಅವರಿದ್ದಾರೆ, ಅವರು ಈಸ್ಟ್ ವಿಭಾಗದ ವುಮೆನ್ಸ್ ಪೊಲೀಸ್ ಸ್ಟೇಷನ್ಗೆ ದೂರನ್ನ ದಾಖಲು ಮಾಡ್ತಾರೆ. ಆ ದೂರಿನ ಅನ್ವಯದಲ್ಲಿ ಸುಮಾರು 7 ಜನರ ಮೇಲೆ FIR ದಾಖಲಾಗುತ್ತೆ. ಆದ್ರೆ ಇಲ್ಲಿಯವರೆಗೂ ಸಹ ಯಾವುದೇ ರೀತಿಯ ಆಕ್ಷನ್ ಅನ್ನ ಪೊಲೀಸರು ತೆಗೆದುಕೊಂಡಿಲ್ಲ ಅನ್ನೋದು ಪ್ರಸ್ತುತವಾದಂತಹ ಮಾಹಿತಿ. ಈಗಲೂ ಸಹ ಏನು ಆ ಹೆಣ್ಣು ಮಗಳು ವರಲಕ್ಷ್ಮಿ ಇದ್ದಾರೆ, ಅವರು ಪೊಲೀಸ್ ಸ್ಟೇಷನ್ ಆಗಿರ್ಬಹುದು, ಕೋರ್ಟ್ ಕಚೇರಿ ಆಗಿರ್ಬಹುದು ಅಲಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮುಂದುವರೆದಂತೆ ಸಾಕಷ್ಟು ಚಿನ್ನಾಭರಣವನ್ನು ಸಹ ಆತ ಇವರ ಬಳಿ ಕಸಿದುಕೊಂಡು ಆ ಒಂದು ಬೇರೆ ಹೆಂಗಸಿನ ಜೊತೆ ವಾಸ್ತವ್ಯವನ್ನ ಹೂಡಿದ್ದಾನೆ. ಮತ್ತೆ ಇನ್ನೊಂದು ಗಮನಿಸುವ ಅಂಶ ಏನು ಅಂತ ಅಂದ್ರೆ ಎಲ್ಲಾ ರೀತಿಯ ಸಾಲವನ್ನು ಸಹ ಇವರ ಹೆಸರಿನಲ್ಲೇ ಮಾಡಿ ಇವರಿಗೆ ದಿಕ್ಕು ದೆಸೆ ತೋಚದಂತೆ ಮಾಡಿ ಸಾಕಷ್ಟು ರೀತಿಯ ತೊಂದರೆಯನ್ನು ನೀಡ್ತಾ ಇದ್ದಾನೆ. ಒಟ್ಟಾರೆ ಏನು ವುಮೆನ್ಸ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳು ಹೇಳ್ತಾ ಇರೋದು, ನೀವಿಬ್ಬರೇ ಕೂತು ಬಗೆಹರಿಸಿಕೊಳ್ಳಿ, ಇದು ನಮ್ಮಲ್ಲಿಗೆ ತಂದ್ರೆ ಯಾವುದೇ ರೀತಿಯ ಉಪಯೋಗವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೂಲತಃ ಏನು ಆ ವ್ಯಕ್ತಿ ಇದ್ದಾನೆ ಆತ ರಾಜಸ್ಥಾನದವನು, ಏನು ಈ ವರಲಕ್ಷ್ಮಿ ಇದ್ದಾರೆ ಇವರು ಆಂಧ್ರ ಪ್ರದೇಶದವರು. ಪ್ರಸ್ತುತವಾಗಿ ಆತ ಬೇರೆ ಬೆಂಗಾಲದ ಒಂದು ಏನು ಈಸ್ಟ್ ಸ್ಟೇಟ್ ಇದೆ ಆ ಒಂದು ಯುವತಿಯ ಜೊತೆ ಆತ ಸಂಬಂಧವನ್ನ ಬೆಳೆಸ್ಕೊಂಡಿದ್ದಾನೆ. ಒಟ್ಟಾರೆ ಕಾದು ನೋಡ್ಬೇಕಾಗಿದೆ ಪ್ರಭು, ಯಾವ ರೀತಿಯ ಕ್ರಮವನ್ನು ಪೊಲೀಸರು ತೆಗೆದುಕೊಳ್ತಾರೆ, ನ್ಯಾಯವನ್ನ ಕೊಡಿಸ್ತಾರಾ ಇಲ್ವಾ ಅಂತ. ಥ್ಯಾಂಕ್ ಯು ಗಿರೀಶ್.